ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಒಂದು ಸ್ಟಾಕ್ ಅಲ್ಲಿ 63% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಿದೆ. ಅದರ ಹಿಂದಿನ ಕಾರಣ ಏನು, ಶೇರ್ ಹೋಲ್ಡರ್ಸ್ ಗೆ ಭಯ ಆಗಿರ್ಬೋದು, ಎಸ್ಪೆಷಲಿ ವಿಷಯ ಗೊತ್ತಿಲ್ಲದಿದ್ರೆ. ಬಟ್ ಭಯ ಪಡುವಂತದ್ದೇನಿಲ್ಲ, ಆರಾಮಾಗಿ ವಿಡಿಯೋ ನೋಡಿ, ನಿಮ್ಮ ಎಲ್ಲ ಡೌಟ್ ಗಳಿಗೆ ಉತ್ತರ ಸಿಗುತ್ತೆ. ಇನ್ನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದುವರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಇರಾನ್ ಇಂದ ಒಂದು ಸುದ್ದಿ ಬರ್ತಾ ಇದೆ, ನೋಡಬಹುದು. Mojtaba Khamenei signals new phase in Hormuz after war. Says Iran will protect its nuclear and missile capabilities. ಈ ಯುದ್ಧದ ನಂತರ ಅವರು ಏನು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನ್ಯೂಕ್ಲಿಯರ್ ಹಾಗೂ ಮಿಸೈಲ್ ಕೇಪಬಿಲಿಟೀಸ್ ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ರಿಲೀಸ್ ಮಾಡಿರೋ ಬಗ್ಗೆ ಇರಾನ್ ನ ಮೀಡಿಯಾ ರಿಪೋರ್ಟ್ ಮಾಡಿದೆ. ಹಾಗೆ ಈಗಾಗಲೇ ಮಾರ್ಕೆಟ್ ಗೆ ಗೊತ್ತಿದೆ, ಇವರು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತ ರಿಪೋರ್ಟ್ ಗಳನ್ನು ಕೂಡ ನೋಡಿದ್ವಿ. ಬಟ್ ಇದಾರ ಇಲ್ವಾ ಅನ್ನೋದು ಗೊತ್ತಿಲ್ಲ, ಮಾತಾಡ್ತಾರ ಅನ್ನೋದು ಗೊತ್ತಿಲ್ಲ. ಬಟ್ ಇರಾನ್ ಅಂತೂ ಇವರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಗಳನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಅದೇ ರೀತಿಯ ಸ್ಟೇಟ್ಮೆಂಟ್ ಇವತ್ತು ಕೂಡ ಬಂದಿದೆ, ನೋಡಬಹುದು. ಇರಾನ್ ಸುಪ್ರೀಂ ಲೀಡರ್ ಸಿಗ್ನಲ್ಸ್ ನ್ಯೂ ಫೇಸ್ ಇನ್ ಗಲ್ಫ್ ಮ್ಯಾನೇಜ್ಮೆಂಟ್. Khamenei claims US strategy failed after recent conflict. Iran wants to protect its nuclear and missile capabilities. ಅಂದ್ರೆ ಈ ಯುದ್ಧದ ನಂತರ ಅವರ ಸ್ಟ್ಯಾನ್ಸ್ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಕಾಣ್ತಾ ಇಲ್ಲ. ಈ ರೀತಿಯ ಬೆಳವಣಿಗೆಗಳು ಖಂಡಿತ ಮಾರ್ಕೆಟ್ಗೇನು ಅಷ್ಟು ಒಳ್ಳೆಯ ಬೆಳವಣಿಗೆಗಳಲ್ಲ. ನೋಡೋಣ ಇದರ ನಂತರ ಅಮೆರಿಕ ಏನ್ ಮಾಡುತ್ತೆ ಅಂತ. ಆಕ್ಚುಲಿ ಈ ಯುದ್ಧ ಹಾಗೂ ಈ ಸಮಸ್ಯೆಗೆ ಪ್ರಮುಖ ಕಾರಣನೇ ಅಮೆರಿಕ ಹಾಗೂ ಅಲ್ಲಿನ ಅಧ್ಯಕ್ಷರ ಹುಚ್ಚು ಹೇಳಿಕೆಗಳು. ಈಗಾಗಲೇ ಅಲ್ಲಿನೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಮೆರಿಕದಲ್ಲಿ ಈ ನಿಟ್ಟಿನಲ್ಲಿ ಅಂತ. ಮೇ ಬಿ ಒಂದಷ್ಟು ದಿನ ಡ್ರಾಗ್ ಕೂಡ ಮಾಡಬಹುದು, ಯಾಕಂದ್ರೆ ಅಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದೆ. ಹಾಗಾಗಿ ಯಾಕಂದ್ರೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಟ್ರಂಪ್ ಗೆ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ, ಸಿಕ್ಕರೆ ಅಡ್ವಾಂಟೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಸದ್ಯದ ಮಟ್ಟಿಗಂತೂ ಸಿಗುವಂತ ಲಕ್ಷಣಗಳು ಕಡಿಮೆ ಅಂತಾನೆ ಹೇಳ್ಬಹುದು. ಇನ್ನು FDI ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ. FDI easing under FEMA for foreign companies with up to 10% stake in Chinese firms to be notified soon. ಸದ್ಯದಲ್ಲೇ ಭಾರತ ಸರ್ಕಾರ FDI ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಚೈನೀಸ್ ಕಂಪನೀಸ್ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂತ ಡಿಸಿಷನ್ ಗಳಿಗೆ ಚೇಂಜಸ್ ಅನ್ನ ಮಾಡಬಹುದು ಅಂತ ಬರ್ತಿದೆ. ಎಸ್ಪೆಷಲಿ ಇದು 2020ರಲ್ಲಿ ಬದಲಾವಣೆ ಆಗಿತ್ತು. ಯಾವಾಗ ಗಲ್ವಾನ್ ವಾಲಿ ಸಂಘರ್ಷ ಆಯ್ತೋ ಆ ಸಂದರ್ಭದಲ್ಲಿ ಇದನ್ನ ರೆಸ್ಟ್ರಿಕ್ಟ್ ಮಾಡಿದ್ರು. ಈಗ ಅದರಲ್ಲಿ ಎಕ್ಸಾಮ್ಷನ್ಸ್ ಕೊಡಬಹುದು ಅನ್ನೋಂತ ಸುದ್ದಿ ಬರ್ತಾ ಇದೆ. ಸದ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಬರಬಹುದು ಅಂತ. ಇನ್ನು HUL ಇಂದ ಇವತ್ತು ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. HUL hikes prices by 2 to 5%, shrinks sachet sizes as rising input cost bite. ಕಂಪನಿ 2 ರಿಂದ 5% ವರೆಗೂ ಪ್ರೈಸಸ್ ಅನ್ನ ಹೈಕ್ ಮಾಡಿದೆ. ಯಾಕೆಂದ್ರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಜೊತೆಗೆ ಸಾಚೆಟ್ ಗಳೇನಿತ್ತು ಅದರ ಸೈಜ್ ಅನ್ನ ಕಡಿಮೆ ಮಾಡಿದೆ. ರಿಸಲ್ಟ್ ಬಂದಿದೆ, ರಿಸಲ್ಟ್ ಅನ್ನು ನೋಡೋಣ. ರಿಸಲ್ಟ್ ಜೊತೆ ಈ ರೀತಿಯ ಡಿಸಿಷನ್ ಅನ್ನು ಕಂಪನಿ ಅನೌನ್ಸ್ ಮಾಡಿದೆ. ಇನ್ನು ಇವತ್ತು ವೇದಾಂತ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಾನು. ಯಾರೆಲ್ಲ ಮಾರ್ನಿಂಗ್ ವಿಡಿಯೋ ನೋಡಿದ್ರು ಅಂತವ್ರಿಗೆ ಗೊತ್ತಿರಬಹುದು. ಕಂಪನಿ ನೋಡಬಹುದು ಆಲ್ಮೋಸ್ಟ್ 65% ಡೌನ್ ಆಗಿದೆ ಸ್ಟಾಕ್ ಇವತ್ತು. ನೋಡಬಹುದು 773ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು. ಬಟ್ 65% ಡೌನ್ ಆಗಿದೆ. ಇದು ಆಕ್ಚುಲಿ ಸ್ಟಾಕ್ ಕ್ರಾಶ್ ಆಗಿರೋದಲ್ಲ, ಇದು ಅಡ್ಜಸ್ಟ್ಮೆಂಟ್. ಕಂಪನಿ ಈ ಹಿಂದೆನೆ ಡಿಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು. ತುಂಬಾ ದಿನದ ಹಿಂದೆನೆ, ಅಂದ್ರೆ ಲಾಸ್ಟ್ ಇಯರ್ ಡಿಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು. ಡಿಮರ್ಜರ್ ಪ್ರೋಸೆಸ್ ಲಾಂಗ್ ಪ್ರೋಸೆಸ್, ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ. ಹಾಗಾಗಿ ತುಂಬಾ ದಿನ ಸಮಯ ತಗೊಳುತ್ತೆ. ವೇದಾಂತನ 5 ಕಂಪನಿಗಳನ್ನಾಗಿ ಮಾಡುವಂತ ನಿರ್ಧಾರವನ್ನ ಮಾಡಿತ್ತು. ವೇದಾಂತದ ಜೊತೆಗೆ 4 ಕಂಪನಿಗಳನ್ನು ಲಿಸ್ಟ್ ಮಾಡುವಂತದ್ದು. ಇವತ್ತು ಅದಕ್ಕೆ ಎಕ್ಸ್ ಡೇಟ್ ಇತ್ತು. ಹಾಗಾಗಿ ಪ್ರೈಸ್ ಡಿಸ್ಕವರಿ ಆಗಿದೆ, ಪ್ರೈಸ್ ಅಡ್ಜಸ್ಟ್ ಆಗಿದೆ. ಬಟ್ ಯಾವ ಸ್ಟಾಕ್ ನ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದು ನಮಗೆ ಲಿಸ್ಟಿಂಗ್ ಆದಾಗ ಗೊತ್ತಾಗುತ್ತೆ. ವೇದಾಂತ ಪ್ರೈಸ್ ಅರೌಂಡ್ 270 ಇದೆ. ಕಂಪನಿ ಅಡಿಷನ್ ಆಗಿ ಶೇರುಗಳನ್ನ ಕೊಡುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ವೇದಾಂತ ಶೇರ್ ಇದೆ ಅಂತಂದ್ರೆ ಈಗ ಡಿಮರ್ಜ್ ಆಗ್ತಿರುವಂತ 4 ಕಂಪನಿಗಳ ಶೇರುಗಳು ಸಿಗುತ್ತೆ. 21 ಲಕ್ಷ ಶೇರ್ ಹೋಲ್ಡರ್ಸ್ ಇದ್ದಾರೆ. ಇವರುಗಳಿಗೆ 4 ಕಂಪನಿಯ ಅಡಿಷನಲ್ ಶೇರುಗಳು ಸಿಗುತ್ತೆ. ಬಟ್ ಇಲ್ಲಿ ಅಂತ ಬದಲಾವಣೆ ಏನಾಗೋದಿಲ್ಲ, ಸ್ಟಾಕ್ ಪ್ರೈಸ್ ಕೂಡ ಚೇಂಜಸ್ ಆಗಿರೋದ್ರಿಂದ. ಬಟ್ ಲಿಸ್ಟಿಂಗ್ ಚೆನ್ನಾಗಾದ್ರೆ ಮೇ ಬಿ ಅದು ನಿಮ್ಗೆ ಲಾಭವನ್ನ ಕೊಡಬಹುದು. ಹಾಗಾದ್ರೆ ಯಾವಾಗ ಈ ಶೇರುಗಳು ಲಿಸ್ಟ್ ಆಗುತ್ತೆ ಅದನ್ನ ನೋಡೋಕೆ ಮುಂಚೆ ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಯಾವೆಲ್ಲ ಕಂಪನಿಯ ಶೇರುಗಳು ಸಿಗುತ್ತೆ ನೋಡೋಣ. ನೋಡಬಹುದು, ಈಚ್ ಆಫ್ ವೇದಾಂತಾಸ್ ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ 1 ಶೇರ್ ಆಫ್ ವೇದಾಂತ ಅಲ್ಯೂಮಿನಿಯಂ ಮೆಟಲ್ VAML 1 ಶೇರ್ ಸಿಗುತ್ತೆ. ನಂತರ 1 ಶೇರ್ ಆಫ್ ತಾಳ್ವಂಡಿ ಸಾಬೋ ಪವರ್ TSPL, ಹಾಗೆ 1 ಶೇರ್ ಆಫ್ ಮಾಲ್ಕೋ ಎನರ್ಜಿ ಅಂಡ್ 1 ಶೇರ್ ಆಫ್ ವೇದಾಂತ ಐರನ್ ಅಂಡ್ ಸ್ಟೀಲ್. ಈ 4 ಕಂಪನಿಗಳ ಒಂದೊಂದು ಶೇರುಗಳು ಸಿಗುತ್ತೆ. ಒಂದು ವೇದಾಂತ ಅಲ್ಯೂಮಿನಿಯಂ ಮೆಟಲ್, ಇನ್ನೊಂದು ತಾಳ್ವಂಡಿ ಸಾಬೋ ಪವರ್, ಇನ್ನೊಂದು ಮಾಲ್ಕೋ ಎನರ್ಜಿ, ವೇದಾಂತ ಐರನ್ ಅಂಡ್ ಸ್ಟೀಲ್. ಈ 4 ಕಂಪನಿಗಳ ಒಂದೊಂದು ಶೇರುಗಳು ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ 100 ಶೇರ್ ಇದೆ ಅಂತಂದ್ರೆ ಈ ಎಲ್ಲ 4 ಕಂಪನಿಗಳ 100 ಶೇರುಗಳು ಸಿಗುತ್ತೆ. 1:1 ರೇಷಿಯೋದಲ್ಲಿ ಈ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಿಮ್ಮ ಹತ್ರ 1000 ಶೇರ್ ಇದೆ ವೇದಾಂತದ್ದು ಅಂತಂದ್ರೆ ಉಳಿದ 4 ಕಂಪನಿಗಳ 1000 ಶೇರ್ಸ್ ಸಿಗುತ್ತೆ. ಟೋಟಲ್ 5000 ಶೇರ್ಗಳಾಗುತ್ತೆ 5 ಕಂಪನಿಗಳು ಸೇರಿ. ನೋಡಬಹುದು, ವೇದಾಂತ ಡಿಮರ್ಜರ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ 2023ರಲ್ಲಿ. ಬಟ್ ಆಕ್ಚುಲ್ ಆಗಿ ಆಗಿರೋದು 2026ರಲ್ಲಿ. ನಂತರ ಸ್ಟ್ರಕ್ಚರ್ ಅನ್ನು ಕೂಡ ರಿವೈಸ್ ಮಾಡಿದೆ. ಹಾಗಾಗಿ ಒಂದಷ್ಟು ಸಮಯನ ತಗೊಂಡಿದೆ. ಹಾಗೆ ಈ ಶೇರ್ ಯಾವಾಗ ಲಿಸ್ಟ್ ಆಗುತ್ತೆ ಅನ್ನೋ ಮಾಹಿತಿಯನ್ನ ಇನ್ನು ಕಂಪನಿ ಕೊಟ್ಟಿಲ್ಲ.
ಬಟ್ ಜೂನ್ ಅಲ್ಲಿ ಲಿಸ್ಟ್ ಆಗಬಹುದು ಅಂತ ಸುದ್ದಿಗಳಿದೆ. ಮೇ ಬಿ ಮಿಡ್ ಜೂನ್ ಅಲ್ಲಿ ಲಿಸ್ಟ್ ಆಗಬಹುದು ಅಂತ. ಏಪ್ರಿಲ್ ಅಂತೂ ಮುಗಿತು ಇವತ್ತಿಗೆ, ನಾಳೆಯಿಂದ ಮೇ ಸ್ಟಾರ್ಟ್ ಆಗ್ತಾ ಇದೆ. ಜೂನ್ ಅಲ್ಲಿ ಈ ಕಂಪನಿಯ ಶೇರು ಅಂದ್ರೆ 4 ಕಂಪನಿಗಳ ಶೇರು ಲಿಸ್ಟ್ ಆಗಬಹುದು ಅಂತ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗ್ತವೆ ಕಂಪನೀಸ್ ಅಂತ. ಇನ್ನು ಇಂಡೆಕ್ಸ್ ಪೊಸಿಷನ್ಸ್ ಗೆ ಬಂದ್ರೆ ಹಲವು ಇಂಡೆಕ್ಸ್ ಗಳಿದೆ. ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಅಲ್ಲಿ ಇದೆ, ಹಾಗೆ MSCI ಇಂಡೆಕ್ಸ್ ಅಲ್ಲಿ ಇದೆ. ಅಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಬಟ್ ಒಂದಷ್ಟು ಸಮಯ ಇರುತ್ತೆ. ಇದನ್ನ ಇಮಿಡಿಯೇಟ್ಲಿ ಏನು ಬದಲಾವಣೆಯನ್ನ ಮಾಡೋದಿಲ್ಲ, ಸಮಯ ಇರುತ್ತೆ. ಅದಕ್ಕೆ ತಕ್ಕಂತೆ ಕಂಪನಿ ಇನ್ ಕೇಸ್ ಎಲಿಜಿಬಲ್ ಇತ್ತು ಅಂದ್ರೆ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ತೆಗೆದು ಬೇರೆ ಕಂಪನಿಯನ್ನು ಕೂಡ ಸೇರಿಸಬಹುದು ಇಂಡೆಕ್ಸ್ ಅಲ್ಲಿ. ಇನ್ ಕೇಸ್ ಏನಾದ್ರೂ ನಿಮ್ಮ ಹತ್ರ ವೇದಾಂತ ಶೇರ್ ಇದ್ರೆ ಭಯಪಡುವಂತ ಅವಶ್ಯಕತೆ ಏನಿಲ್ಲ. ಇದು ಜಸ್ಟ್ ಡಿಮರ್ಜರ್ ನ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ಸ್. ನಿಮ್ಗೆ ಉಳಿದ 4 ಕಂಪನಿಗಳ ಶೇರುಗಳು ಸಿಗುತ್ತೆ. ಬಟ್ ಶೇರುಗಳು ಲಿಸ್ಟ್ ಆಗೋವರೆಗೂ ನೀವು ಕಾಯ್ಬೇಕಾಗುತ್ತೆ. ಇಮಿಡಿಯೇಟ್ಲಿ ಎಕ್ಸಿಟ್ ಆಗಕ್ಕಂತೂ ಆಗೋದಿಲ್ಲ. ವೇದಾಂತ ಶೇರ್ ಇದ್ರೆ ಎಕ್ಸಿಟ್ ಆಗಬಹುದು ಕರೆಂಟ್ ಪ್ರೈಸ್ ಅಲ್ಲಿ, ಬಟ್ ಉಳಿದ 4 ಕಂಪನಿಗಳ ಶೇರುಗಳಲ್ಲಿ ಎಕ್ಸಿಟ್ ಆಗಕ್ಕಾಗೋದಿಲ್ಲ. ಕಾಯ್ಲೇಬೇಕಾಗುತ್ತೆ ಕಂಪನಿ ಲಿಸ್ಟ್ ಆಗೋವರೆಗೂ. ಒಂದು ಶೇರಿಗೆ 4 ಕಂಪನಿಗಳ ಒಂದೊಂದು ಶೇರುಗಳು ಸಿಗುತ್ತೆ. ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ. ನಿಮ್ಮ ಹತ್ರ ಏನಾದ್ರು ಸ್ಟಾಕ್ ಇದೆಯಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ತುಂಬಾ ಜನ ಹೊಂದಿರಬಹುದು, ಯಾಕಂದ್ರೆ ಇವರು ಡಿವಿಡೆಂಡ್ ಜಾಸ್ತಿ ಪೇ ಮಾಡ್ತಾರೆ ಅಂತ ತಗೊಂಡಿರುವಂತ ಚಾನ್ಸಸ್ ಇರುತ್ತೆ. ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಇವತ್ತಿನ ರಿಸಲ್ಟ್ ಗಳ ಕಡೆ ಬಂದ್ರೆ ಅದಾನಿ ಎಂಟರ್ಪ್ರೈಸಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ವೈಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಅದರಲ್ಲೂ ಕಂಪನಿ 167 ಕೋಟಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 3946 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು, ಹಾಗಾಗಿ ಜಾಸ್ತಿ ಇತ್ತು ಕಂಪನಿಯ ಪ್ರಾಫಿಟ್. ಬಟ್ ಈ ಸಲ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ 167 ಕೋಟಿ ಮೈನಸ್ ಆಗಿದೆ. ಇನ್ನು ಎವರಿಡಿ ಇಂಡಸ್ಟ್ರೀಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 9% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿದೆ. ಬಟ್ ಈ ಸಲ 103 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ, ಹಾಗಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ನ ಹೊರತುಪಡಿಸಿದ್ರು ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಏನು ಡಾಕ್ಟರ್ ಲಾಲ್ ಪತ್ ಲ್ಯಾಬ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕಡಿಮೆ ಆಗಿದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ಏನು ಲಾರಸ್ ಲ್ಯಾಬ್ಸ್ ಅಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ಇನ್ನು ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾರಸ್ ಲ್ಯಾಬ್ಸ್ ಲಿಮಿಟೆಡ್ ಅಲ್ಲಿ. ನಂತರ ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಇಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ನೋಡಬಹುದು ಅಂತ ಬಿಗ್ ಡಿಫರೆನ್ಸ್ ಆಗಿದೆ, ಇಯರ್ಲಿ 14% ಅಪ್ ಆಗಿದೆ. ಎಬಿಟ್ ಅಲ್ಲಿ ಫ್ಲಾಟ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಅಲ್ಲಿ. ನಂತರ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲಿ ಕೂಡ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಸ್ಕ್ರೀನರ್ ಅಲ್ಲಿ ಕೆಲವೊಂದು ಕಂಪನಿಗಳ ನಂಬರ್ಸ್ ಅಪೇರ್ ಆಗ್ತಾ ಇದೆ, ಅಂದ್ರೆ ನಿನ್ನೆ ಮೊನ್ನೆ ಅಥವಾ ಕಳೆದ ವಾರ ಅನೌನ್ಸ್ ಮಾಡಿದಂತ ನಂಬರ್ಸ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಅಂತ ಅಪೇರ್ ಆಗ್ತಾ ಇದೆ. ಆ ಎರರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನೆ ಕೂಡ ಒಂದು ಕಂಪನಿಯನ್ನ ಕವರ್ ಮಾಡಿದೆ, ಇವತ್ತು ಕೂಡ ಒಂದು ಕಂಪನಿಯನ್ನ ಕವರ್ ಮಾಡಿದೆ. ಆಕ್ಚುಲಿ ಕಳೆದ ವಾರನೇ ಅವುಗಳ ರಿಸಲ್ಟ್ ಬಂದಿತ್ತು. ಇನ್ನು ಅದಾನಿ ಪೋರ್ಟ್ಸ್ ಕೂಡ ಇವತ್ತು ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ, ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಡ್ಜಸ್ಟ್ಮೆಂಟ್ಸ್ ಇದೆ, ಇನ್ ಬಿಗ್ ಡಿಫರೆನ್ಸ್ ಮಾಡುವಂತದಲ್ಲ. ಅಡ್ಜಸ್ಟ್ಮೆಂಟ್ ನ ಹೊರತುಪಡಿಸಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು ಬಜಾಜ್ ಫಿನ್ಸರ್ ಇಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ, ಇಯರ್ ಆನ್ ಇಯರ್ 5% ಗ್ರೋ ಆಗಿದೆ. ಕ್ವಾರ್ಟರ್ಲಿ ಅಂತೂ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ 2 ಕಡೆ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ಇನ್ನು IDBI ಬ್ಯಾಂಕ್ ಇಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ 10% ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಕಡಿಮೆ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕಡಿಮೆ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು IDBI ಬ್ಯಾಂಕ್. ನಂತರ ಕಜಾರಿಯಾ ಸೆರಾಮಿಕ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 2 ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ KSB ಇದು ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಇಯರ್ಲಿ ಜಸ್ಟ್ 1% ಅಪ್ ಆಗಿದೆ ಕಂಪನಿಯ ಸೇಲ್ಸ್, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. 784 ರಿಂದ 601 ಕೋಟಿ ಇಳಿದಿದೆ. ಎಬಿಟ್ ಅಲ್ಲಿ ಅಗೇನ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸಣ್ಣ ಕಂಪನಿಗಳಲ್ಲಿ ಇದೇ ರೀತಿ ಇರುತ್ತೆ ರಿಸ್ಕ್, ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್, ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ. KSB ಕೂಡ Q4 ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ನಾಲ್ಕೋ ಇಲ್ಲಿ ಇಯರ್ಲಿ 5% ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಡೌನ್ ಇದೆ. ಓವರ್ ಆಲ್ ಇಯರ್ ಆನ್ ಇಯರ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ PSP ಪ್ರಾಜೆಕ್ಟ್ಸ್ ಇಲ್ಲಿ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಚೆನ್ನಾಗಿ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ RR ಕಬೆಲ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ HFCL ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಲಾಸ್ ಇಂದ ಕಂಪನಿ ನೆಟ್ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ 184 ಕೋಟಿ. ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿದೆ, ಇಯರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ HFCL ಅಲ್ಲಿ. ಇನ್ನು 5 ಪೈಸಾ ಕ್ಯಾಪಿಟಲ್ ಕೂಡ ಇವತ್ತು ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ, ಇಲ್ಲೂ ಕೂಡ ನೋಡಬಹುದು ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ.
ನಂತರ ಓರಿಯಂಟ್ ಸಿಮೆಂಟ್ ಇಲ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಇಯರ್ಲಿ 22% ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ಸ್ ಏನಂತ ಬಿಗ್ ಡಿಫರೆನ್ಸ್ ಮಾಡೋದಲ್ಲ, ಸ್ಟಿಲ್ ನೆಟ್ ಪ್ರಾಫಿಟ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ನಂತರ ನ್ಯೂಜನ್ ಸಾಫ್ಟ್ವೇರ್ ಇಲ್ಲಿ 5% ಗ್ರೋ ಆಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಗ್ರೋತ್ ಇದೆ, ಬಿಗ್ ಡಿಫರೆನ್ಸ್ ಆಗಿಲ್ಲ, ಡಿಸೆಂಟ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಕೆಸಾಲ್ಸ್ ಇಂಡಿಯಾ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ ಅಕ್ಯುಟಾಸ್ ಕೆಮಿಕಲ್ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ 5 ಸ್ಟಾರ್ ಬಿಸಿನೆಸ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ, ಬಟ್ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಿಂದೂಸ್ತಾನ್ ಯೂನಿಲಿವರ್ ನಾವೀಗ ತಾನೇ ಒಂದು ಸುದ್ದಿಯನ್ನು ನೋಡಿದ್ವಿ. ಕಂಪನಿಯಲ್ಲಿ ತುಂಬಾ ದೊಡ್ಡ ಗ್ರೋತ್ ಇರೋದಿಲ್ಲ, ಯೂಶುವಲಿ ಸಿಂಗಲ್ ಡಿಜಿಟ್ ಅಲ್ಲೇ ಇರುತ್ತೆ. ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 8% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ 6% ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಗಿದೆ. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಸ್ವಲ್ಪ ಮಟ್ಟಿಗೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ಮೇ ಬಿ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಂಬರ್ಸ್ ಜಾಸ್ತಿ ಇತ್ತು ಅಷ್ಟೇ, ಕಂಪನಿಯ ಪ್ಯೂರ್ ಬಿಸ್ನೆಸ್ ಇಂದ ಬಂದಿರುವಂತದ್ದಲ್ಲ. ನಂತರ ಸ್ಮಾರ್ಟ್ ವರ್ಕ್ಸ್ ಕೋವರ್ಕ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಎಂಫಸಿಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಹಲವು ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.